ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋವಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಪ್ರಿವಿಯಸ್ ವಿಡಿಯೋ ಮತ್ತು ಅದಕ್ಕಿಂತ ಮುಂಚೆ ಹಾಕಿದ ವಿಡಿಯೋ ಯಾವುದೂ ವ್ಯೂಸ್ ಹೋಗ್ತಾ ಇಲ್ಲ. ಒನ್ ಆಫ್ ಮೈ ಫ್ರೆಂಡ್ಸ್ ಸೆಡ್ ದಟ್ ನನ್ನ ಯೂಟ್ಯೂಬ್ ಚಾನಲ್ ತುಂಬ ಲಾಂಗ್ ಗ್ಯಾಪ್ ಕೊಟ್ಟೆ ಅಲ್ವಾ, ಸೊ ಅದು ಫ್ರೀಸ್ ಆಗಿರುತ್ತೆ. ಏನು ನೆಕ್ಸ್ಟ್ ನಿಮ್ಮ ಕನ್ಸಿಸ್ಟೆನ್ಸಿಯನ್ನು ನೋಡಿ ನಂತರ ಮತ್ತೆ ಯೂಟ್ಯೂಬ್ ನಿಮ್ಮ ಚಾನಲ್ನ ಏನು ರೆಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಒಂದು 30 ಡೇಸ್ ಅಂದರೆ 1 ಮಂತ್ ಬೇಕಾಗ್ಬೋದು ಮತ್ತೆ ಏನು ವ್ಯೂಸ್ ಎಲ್ಲ ಹೋಗಲಿಕ್ಕೆ ಅಂತ ಹೇಳಿದ್ರು. ಸೊ ದಟ್ ನನಗೇನು ಬೇಜಾರೇನಾಗಿಲ್ಲ. ಓಕೆ, ನನ್ನ ವೀಡಿಯೋಸ್ ನನ್ನ ಪಾಡಿಗೆ ನಾನು ಮಾಡ್ತಾ ಇರ್ತೀನಿ. ಅದು ಏನು ರೆಕಮೆಂಡ್ ಮಾಡುತ್ತೆ ಮಾಡಲಿ ಅಥವಾ ಇಲ್ಲ, ನೋ ಪ್ರಾಬ್ಲಮ್. ನನ್ನ ಒಂದು ಕನ್ಸಿಸ್ಟೆನ್ಸಿನ ನಾನು ಇದೇ ಥರ ಕ್ಯಾರಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೌದು, ಲಾಸ್ಟ್ ವಿಡಿಯೋನೂ ಒಂದು 70 ವ್ಯೂಸ್ ಏನೋ ಹೋಗಿದೆ. ಅದಕ್ಕಿಂತ ಪ್ರಿವಿಯಸ್ ವಿಡಿಯೋ ಸೇಮ್ 70 ವ್ಯೂಸ್ ಹೋಗಿದೆ. ಇವನ್ ನಾನು ನನ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರು ಕೂಡ ಯಾರು ವಾಟ್ಸಪ್ಪಲ್ಲೇ ನನ್ನ ಕಾಂಟ್ಯಾಕ್ಟ್ ಬಂದು ಒಂದು 200 ಇರ್ಬೋದು. ಅದರಲ್ಲಿ ನನ್ನ ಒಂದು ಸ್ಟೇಟಸ್ ನೋಡೋದು ಒಂದು 150 ಜನ ಇರ್ಬೋದು. ಅವರುಗಳೇ ನೋಡಿದರೆ 150 ವ್ಯೂಸ್ ಆಗಿರೋದು. ಇಟ್ಸ್ ಓಕೆ, ನಮ್ಮವರೇ ನಮಗೆ ಏನು ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ ಅಥವಾ ಫ್ಯಾಮಿಲಿ ಆಗಲಿ ಯಾರನ್ನೂ ಸಪೋರ್ಟ್ ಮಾಡೋದಿಲ್ಲ. ಎನಿವೇ ಹೋಗ್ತಾ ಇರಲಿ ಇದು ಹೀಗೇ. ನೆಕ್ಸ್ಟ್ ಮುಂದೆ ನಾನು ಏನೋ ಸರಿ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನನ್ನ ಒಂದು ಬ್ರೇಕ್ಫಾಸ್ಟ್ ರೊಟೀನ್ ಏನು, ನಾನು ಇವಾಗ ಏನು ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ ಆ ಒಂದು ರೆಸಿಪಿನ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ಬೇಕು. ಈಸಿ ರೆಸಿಪಿ, ಒಂದು 5 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ಸೊ ಅದನ್ನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂಶ್ವಲಿ ನಾನು ಜಾಸ್ತಿ ಬ್ಲಿಂಕಿಟ್ ಮಾಡ್ಕೊಳ್ಳೋದು ಅಂದರೆ ಹಾಲು. ನಾನು ಯೂಸ್ ಮಾಡೋ ಮಿಲ್ಕ್ ಬಂದು ನಂದಿನಿ ಗುಡ್ ಲೈಫ್, ಇದು ಟೆಟ್ರಾ ಪ್ಯಾಕಲ್ಲಿ ಬರುತ್ತಲ್ಲ, ಇದನ್ನು ನಾನು ಒಂದು ಪ್ಯಾಕ್ ತರಿಸ್ಕೊಂಡ್ರೆ ಇಲ್ಲಾಂದರೆ 1 ವೀಕ್ ಯೂಸ್ ಮಾಡ್ತೀನಿ. ದೆನ್ ಇದು ವೀಟ್ ಬ್ರೆಡ್ ಒಂದು ನಾರ್ಮಲಿ ತರಿಸ್ಕೊಳ್ಳೋದು ಜಾಸ್ತಿ. ಅದ್ರ ಜೊತೆಗೆ ಫ್ರೂಟ್ಸು ನಾನಿವತ್ತು ಕಿವಿ ಮತ್ತು ಆರೆಂಜ್ ತರಿಸ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಏನು ಮೂಡು ಖರಾಬಾಗಿದೆ. ಬಿಕಾಸ್ ಅಷ್ಟೊತ್ತಿಗೆ ಎದ್ದೆ, ಒಂದು 5:45ಗೆ ಎದ್ದೆ. ತುಂಬ ಚಳಿ ಇತ್ತು. ಹಾಗೂ ಕಷ್ಟಪಟ್ಕೊಂಡು ಜಿಮ್ಗೆ ಹೋಗಿ ಬಂದೆ. ದೆನ್ ಸ್ವಲ್ಪ ಸನ್ಲೈಟ್ ತಗೊಂಡೆ. ಆದರೂ ಯಾಕೋ ಸ್ವಲ್ಪ ಐ ಡೋಂಟ್ ನೋ, ನಾನು ಈ ಒಂದು ರೆಸಿಪಿಗೆ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಬೆಳ್ಳುಳ್ಳಿ, ಮಶ್ರೂಮ್ ಮತ್ತು ಅರ್ಧ ಬಟರ್ ಹಾಕ್ಕೊತೀನಿ ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೆ. ಇನ್ನು ಅರ್ಧನ ಬಂದು ಬ್ರೆಡ್ನ ಟೋಸ್ಟ್ ಮಾಡಬೇಕಾದ್ರೆ ಹಾಕ್ಕೊತೀನಿ. ಇದು 0 ಮೈದಾ ಬ್ರೆಡ್ ಅಂದರೆ ವೀಟ್ ಬ್ರೆಡ್ಡು. ಉಪ್ಪು, ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಇಷ್ಟೇ ನಾನು ಯೂಸ್ ಮಾಡೋದು. ಇವಾಗ ಫಸ್ಟ್ ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ ಇಟ್ಕೊಬೇಕು. ಇವಾಗ ಪ್ಯಾನ್ ಕಾದಿದೆ. ಆಫ್ ಬಟರ್ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಮಶ್ರೂಮ್ ಹಾಕ್ಕೊಂಬಿಡಿ. ಮಶ್ರೂಮ್ ಎಲ್ಲ ಏನು ಅಷ್ಟೊಂದು ನಿಮಗೆ ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 2 ನಿಮಿಷಕ್ಕೆ ಫ್ರೈ ಆಗೋಗುತ್ತೆ. ಅಂದರೆ ಶ್ರಿಂಕ್ ಥರ ಆಗೋಗುತ್ತೆ, ಅಂದರೆ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಫ್ಲೇಮ್ನ ಜಾಸ್ತಿ ಕೊಟ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಡನ್. ಇವಾಗ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕ್ಕೊಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಆರ್ಗ್ಯಾನೋ
ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ನಾನಿಲ್ಲಿ ಯಾವುದೇ ಖಾರನ ಮೀನ್ಸ್ ಚಿಲ್ಲಿ ಪೌಡರ್ ಆಗಲಿ ಚಿಲ್ಲಿ ಆಗಲಿ ಯೂಸ್ ಮಾಡಿಲ್ವಲ್ಲ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ನಾನಿಲ್ಲಿ ಬ್ರಿಟಾನಿಯಾ ಅವ್ರದ್ದು ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಏನು ಸ್ವಲ್ಪ ಫ್ಯಾಟ್ ಇರೋದ್ರಿಂದ ನಾನು ಒಂದೇ ಒಂದನ್ನು ತೊಗೊಂಡಿದ್ದೀನಿ. ನೀವು ಮನೇಲಿ ಮಾಡೋದಾದರೆ ಒಂದು 2-3 ಹಾಕ್ಕೊಬೋದು, ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ ಕೇಸ್ ಇದು ಬೇಡ, ಇದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಮೂಲ್ ಅವ್ರದ್ದು ಚೀಸ್ ಸ್ಪ್ರೆಡ್ ಅಂತಲೂ ಬರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಇವಾಗ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಮಶ್ರೂಮ್ ಜೊತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ. ಇವಾಗ ಬಟರ್ ಹಾಕ್ಕೊತಾ ಇದ್ದೀನಿ. ಎರಡು ಬ್ರೆಡ್ ಸ್ಲೈಸ್ನ ಹಾಕ್ಕೊಬೇಕು. ನನಗೆ ಈ ಥರ ಚೆನ್ನಾಗಿ ರೋಸ್ಟ್ ಮಾಡೋದೇ ಇಷ್ಟ. ಅಟ್ಲೀಸ್ಟ್ ಒಂದು ಸೈಡ್ ಆದ್ರೂ ಏನು ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಇವಾಗ ನಾನು ಇದಕ್ಕೆ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊತೀನಿ, ಏನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಅದನ್ನು. ಆ್ಯಕ್ಚುಲಿ ಚೀಸ್ ಕಮ್ಮಿನೇ ಆಗಿದ್ದು, ಬಟ್ ಸಾಕು, ನನಗಷ್ಟು ಸಾಕು. ಇವಾಗ ನನ್ನ ಬ್ರೇಕ್ಫಾಸ್ಟ್ ರೆಡಿ. ಮಶ್ರೂಮ್ ಬ್ರೆಡ್ ಟೋಸ್ಟ್ ಮತ್ತು 2 ಪೀಸ್ ಕಿವಿ ಮತ್ತು ಒಂದು ಬನಾನಾ ತೊಗೊಂಡಿದ್ದೀನಿ. ಈ ರೆಸಿಪಿ ಬಂದು ಡಯೆಟ್ಗೆ ಅಂತ ಸೀಮಿತ ಅಲ್ಲ, ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಕಿವಿ ಬಂದು ನನಗೆ ತುಂಬ ಇಷ್ಟ, ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ, ಸೊ ನಾನು ಕಿವಿ ಜಾಸ್ತಿ ತಿಂತೀನಿ. ಇವಾಗ ಇದನ್ನು ಟೇಸ್ಟ್ ಮಾಡೋಣ. ಇದೊಬ್ಬರು ಕ್ಯಾಮ್ರಾ ಮೇಲೆ ನಿಂತ್ಕೊಂಡು ನಗ್ತಿದ್ದಾಳೆ. ನಿಮಗೆ ಏನಾದರೂ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸಪ್ರೇಟ್ ಟೋಸ್ಟ್ಗೆ ಏನು ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿದೆ. ನೀವು ಮನೇಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ ನಾನು ಬ್ರೇಕ್ಫಾಸ್ಟ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.